ಅವಾಗ ಹೇಳ್ದಂಗೆ ತುಂಬ ಪವರ್ಫುಲ್ ಟೈಟಲ್. ನನಗೆ ಮೊನ್ನೆ ಅವ್ರು ಹೇಳ್ದಾಗಲೇ ನನಗೆ ಅನಿಸ್ತದು ತುಂಬ ಸ್ಟ್ರಾಂಗ್ ಟೈಟಲ್ ಅಂತ. ಅದಾದಮೇಲೆ ನನಗೆ ಒಂದು ಸಾಂಗ್ ನಾನು ಭೇಟಿ ಮಾಡಕ್ಕೆ ಬಂದಾಗ ನೋಡಿದ್ದೆ. ನನ್ನ ಸಾಂಗ್ ನನಗೆ ಅಲ್ಲೇ ತುಂಬ ಇಂಪ್ರೆಸ್ ಆಗಿತ್ತು. ಆ ಡುಯೆಟ್ ಸಾಂಗ್ ನಾನು ನೋಡಿದಾಗ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡೋದು ಪಾಪ ಒಂದೇ ಒಂದು ಲೈನ್ ಮಾತಾಡಿದ್ರು ಅವರು, ಬಟ್ ಅದಕ್ಕಿಂತ 100ರಷ್ಟು ನೀವು ಕೆಲಸ ಮಾಡಿದಿರ ಬ್ರದರ್. ಅಮೇಝಿಂಗ್ ಕ್ಯಾಮ್ರಾ ವರ್ಕ್. ನಾನು ಅಲ್ಲಿ ನೋಡಿದಾಗಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಯಾಕಂದ್ರೆ ನನಗೆ ಗೊತ್ತು ಅದೇನು ಲಿಮಿಟೇಷನ್ಸ್ ಇತ್ತು ನಿಮಗೆ ಅಲ್ಲಿ ಅಂತ. ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ. ಅಂಡ್ 80s ಅನ್ನೋದಕ್ಕೆ ನೀವು ಮಾಡಿರೋ DI ಆಗಿರ್ಬೋದು, ಫಸ್ಟ್ ಶಾಟ್, ಇವನ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ನನಗೆ ವೆರಿ ಫಸ್ಟ್ ಶಾಟ್ ಇಂದಾನೆ ಹಿಡಿದು ಕೂರಿಸ್ಬಿಡುತ್ತೆ ನಿಮಗೆ. ಯೂಶಲ್ ಆಗಿ ಅನ್ಸುತ್ತೆ ನಮಗೆ, ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ, ಟ್ರೈಲರ್ ತುಂಬಾ ಫಿಲಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ ವರ್ಕ್ ಇಂದಾನೆ ಅದು ಸುಳ್ಳು ಅನ್ಸ್ಬಿಡುತ್ತೆ. ಇದು ಯಾವ್ದು ಕಂಟ್ರೋಲ್ ಬಜೆಟ್ ಇಂದ ಮಾಡೋ ಪಿಕ್ಚರ್ ಅಲ್ಲ ಇದು. ಸಿನಿಮಾ ಏನ್ ಕೇಳಿದೆ ಅದಕ್ಕೆ ಬಜೆಟ್ ಬಂದಿದೆ ಅನ್ನೋ ತರ ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒನ್ ಆಫ್ ದ ಹೀರೋ ಅನ್ಸುತ್ತೆ ಬ್ರದರ್ ನನಗೆ ಈ ಸಿನಿಮಾಗೆ. ಒಳ್ಳೆಯದಾಗಿ ಅಷ್ಟು ಇಂಪ್ರೆಸ್ ಆಗಿತ್ತು ನನಗೆ ಅದು ಸಿನಿಮಾಟೋಗ್ರಫಿ, ಎಸ್ಪೆಷಲಿ ಅದು ಆ ಡುಯೆಟ್ ಸಾಂಗು ಅಂಡ್ ಟ್ರೈಲರ್ ಅಲ್ಲಿ ನೋಡಿದಂತ ಶಾರ್ಟ್ಸ್. ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿರೋ ನೀವು ಕೂಡ, ಕ್ರೆಡಿಟ್ ಟು ಕ್ಯಾಮ್ರಾಮನ್ ಅಗೇನ್. ಅಂಡ್ ತುಂಬಾ ಚೆನ್ನಾಗಿ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಆ ಸಾಂಗ್ ಅಲ್ಲಿ. ಅಂಡ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ನಾಗಮುಖ ಅವರು. ಅದೇ ಇವೆಲ್ಲರೂ ಅದೇ ಮೆನ್ಷನ್ ಮಾಡ್ತಾರೆ, ನಮ್ಮಲ್ಲ ಆಗಲ್ಲ, ಇದು ನಮ್ಮಲ್ಲಿ ಜಾಸ್ತಿ ಈ ತರದ ಪ್ರಯತ್ನಗಳು ಪಟ್ಟಿಲ್ಲ ಅಂತ. ಅಂದ್ರೆ ಯಾಕೆ ಅಂತಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ಒಂದು ಸೆನ್ಸಿಟಿವ್ನೆಸ್ ಇರುತ್ತೆ ಈ ತರ ಸ್ಕ್ರಿಪ್ಟ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಎಡ್ಜ್ ಆಫ್ ದಿ ಸ್ವರ್ಡ್ ನಡೆದಂಗಿದು, ಕತ್ತಿ ಮೇಲೆ ನಡೆದಂಗಿರುತ್ತೆ. ಸ್ವಲ್ಪ ಈ ಕಡೆ ಅಂದ್ರೆ ರೈಟ್ ಅವ್ರು ಬರೆಸ್ತಾರೆ, ಹಿಂಗ್ ಹೋದ್ರೆ ಲೆಫ್ಟ್ ಅವ್ರು ಬರೆಸ್ತಾರೆ. ಸೊ ಎರಡರ ಮಧ್ಯದಲ್ಲೇನೆ ನಾವು ನೀಟಾಗಿ ಹೋಗ್ಬೇಕು. ಅದ್ರಲ್ಲಿ ಏನು ಅಂತಂದ್ರೆ ಬೇಸಿಕಲಿ ನಾವು ಯಾವುದು ಬಯಾಸ್ಡ್ ಇಲ್ದಂಗೆ ಈ ತರದ ಸ್ಕ್ರಿಪ್ಟ್ಗಳು ಮಾಡಬೇಕು. ಡೈರೆಕ್ಟರ್ ಆಗಿ ಅವ್ರು ಯಾವ್ದು ಬಯಾಸ್ಡ್ ಇಲ್ದಂಗೆ ಮಾಡಬೇಕು. ಹಾನೆಸ್ಟ್ ಆಗಿನ ಇಶ್ಯೂ ಇದೆ ಅಂತಂದ್ರೆ ಆ ಇಶ್ಯೂನ ಅಡ್ರೆಸ್ ಮಾಡಬೇಕು. ನಾವು ಕಾಟಾರ ಮಾಡ್ಬೇಕಲ್ಲ ಅಷ್ಟೇ, ಆ ತರದ್ದೇ ಒಂದು ಬಯಾಸ್ಡ್ ಇಲ್ದಂಗೆ, ಯಾರಿಗೂ ಬಯಾಸ್ಡ್ ಇರ್ಬಾರ್ದು, ಏನ್ ಇಶ್ಯೂ ಇದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಮಾಡಿದ್ದು. ಸೊ ಅದನ್ನ ಮಾಡಿರ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟ್ರೈಲರ್ ನಲ್ಲಿ. ಹಾಗೇನು ಆ ಥರದೊಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಅಂಡ್ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಅಂಡ್ BGM ಮಾಡಿರೋರು ಇಬ್ರು ತುಂಬಾ ಅದ್ಭುತವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಬೆಸ್ಟ್ ವಿಶಸ್ ನಿಮಗೂ ಕೂಡ. ಅಂಡ್ ರಾಮಕೃಷ್ಣ ಅವರು ಈ ಥರದ ಒಂದು ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲಾದ್ರೂ ನಮ್ಗೆ ರಿಸ್ಕ್ ಇರುತ್ತೆ ಸರ್. ಹೊಸೊಬ್ರು ಈ ಥರದೊಂದು ಸಿನಿಮಾ ಹಿಂಗೆ ಸಬ್ಜೆಕ್ಟು ಎಲ್ಲಾನು ಒಪ್ಕೊಳ್ಳೋಕ್ಕಿಂತ ಮುಂಚೆ ನೆಗೆಟಿವ್ ತುಂಬಿಸೋದು ಜಾಸ್ತಿ ಇರುತ್ತೆ. ಆ ಥರದ್ದೆಲ್ಲ ಇದ್ರೂ ತಂಡದ ಮೇಲೆ ನಂಬಿ, ಒಂದು ಕಥೆನ ನಂಬಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರೆ ಸರ್, ಒಳ್ಳೇದಾಗಲಿ ಸರ್ ನಿಮಗೆ. ಆ್ಯಂಡ್ ಸರ್ ಕೂಡ ನೆಗೆಟಿವ್ ರೋಲ್ ಮಾಡಿರೋದು ತುಂಬ ವಿಶೇಷವಾಗಿದೆ. ಸೊ ಅಫ್ಕೋರ್ಸ್ ಅವರು ಗ್ಯಾರಂಟಿ ಅದ್ರದ್ದು ಏನಿದೆ ನ್ಯಾಯ ಒದಗಿಸಿರ್ತಾರೆ. ಬಟ್ ಇಡೀ ತಂಡ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ನನಗೆ ಹೀರೋ ಅವ್ರು ನೋಡಿದಾಗಲೂ ಅದೇ ಅನಿಸಿದೆ ನನಗೆ. ಏನೋ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ ನನ್ನ ಜೊತೆ ಚೆನ್ನಾಗಿ ಕಾಣಿಸ್ಬೇಕು, ಅದೆಲ್ಲ ಏನು ಇಲ್ದಂಗೆನೆ ಏನು ಕ್ಯಾರೆಕ್ಟರ್ ಹೇಳಿದೆ, ಇವು ಡೈರೆಕ್ಟರ್ ಏನು ಹೇಳಿದ್ದಾರೆ, ಅದು ಕಾಸ್ಟ್ಯೂಮಿಂದ ಇರ್ಬೋದು, ಲುಕ್ಕಿಂದ ಇರ್ಬೋದು, ಮೇಕಪ್ಪಿಂದ ಇರ್ಬೋದು, ಪ್ರತಿಯೊಂದಕ್ಕೂ ಪಾತ್ರವಾಗಿ ನಿಂತಿದ್ದಾರೆ. ಅದು ಹೀರೋ ಅಂತ ಅಲ್ಲದೆ ಪಾತ್ರವಾಗಿ ನಿಂತಿದ್ದಾರೆ. ಅದೇ ಕಾಪಾಡುತ್ತೆ ಬ್ರದರ್ ನಿಮಗೆ. ಯಾಕಂದ್ರೆ ತುಂಬಾ ಡಿಫ್ರೆನ್ಸ್ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಿಮಗೆ. ಸೊ ಅದನ್ನ ಆಕ್ಟರ್ನ ನೀವು ಚೆನ್ನಾಗಿ ನಿಮಗೆ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಸೊ ಓವರ್ ಆಲ್ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಇದೇ ಡಿಸೆಂಬರ್ 5th ರಿಲೀಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಡಿಸೆಂಬರ್ 5th ಅಲ್ಲ, ಸೊ ಒಳ್ಳೇದಾಗಲಿ. ಡಿಸೆಂಬರ್ 5th ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸರ್.